ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ SS6 ಆ್ಯಕ್ಷನ್ ಲೆಜೆಂಡ್ ಕ್ಯಾಮ್ರಾ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಕ್ಯಾಮ್ರಾ ಬಂದು ವಿಡಿಯೋಗ್ರಾಫಿ ಹಾಗೆ ಫೋಟೋಗ್ರಾಫಿ, ಆ್ಯಕ್ಷನ್ಸ್ ವಿಡಿಯೋಸ್ ಎಕ್ಸ್ಪೆಷಲಿ, ಆಮೇಲೆ ಮೋಟೋಲಾಗ್ಸ್ ಮಾಡೋಕ್ಕೆ, ವಿಡಿಯೋ ಲಾಗ್ಸ್ ಮಾಡೋಕ್ಕೆ ತುಂಬ ಯೂಸ್ ಆಗುವಂಥ ಕ್ಯಾಮ್ರಾ. ಇವಾಗ ಪ್ರೆಸೆಂಟ್ ರೇಟ್ ಬಂದು ಅಮೆಝಾನಲ್ಲಿ 10,900 ರುಪೀಸ್ ಇದೆ. ಕ್ಯಾಮ್ರಾ ರೇಟ್ ಬಂದು 10,900 ರುಪೀಸಿಗೆ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ, ಹಾಗೆ ವಿಡಿಯೋ ಕ್ವಾಲಿಟಿ ಏನೇನು ಬರುತ್ತೆ, ಬಾಕ್ಸಿಂಗೆಲ್ಲ ಏನೇನು ಕೊಟ್ಟಿದ್ದಾರೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಓಪನ್ ಮಾಡೋಣ ಡೈರೆಕ್ಟಾಗಿ. ಸ್ಪೆಸಿಫಿಕೇಷನ್ ನೀವು ಇಲ್ಲೇ ನೋಡ್ಬೋದು. ನಿಮಗೆ ಅಪ್ ಟು 30 ಮೀಟರ್ಸ್ ವಾಟರ್ ರೆಸಿಸ್ಟೆಂಟ್ ಇದೆ. ಆಮೇಲೆ 2 ಸೈಡ್ಸ್ ಸ್ಕ್ರೀನ್ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ. ಆಮೇಲೆ ಗೈರೋ ಸೆನ್ಸಾರ್ ಸ್ಟೆಬಿಲೇಷನ್ಸ್ ಇದೆ. ಆಮೇಲೆ 4K ರೆಕಾರ್ಡಿಂಗ್ ಕೂಡ ಇದರಲ್ಲಿ ಮಾಡ್ಬೋದು. ಸ್ಪೆಸಿಫಿಕೇಷನ್ ಬಂದು ಇದ್ರ ಮೇಲೆ ಕೊಟ್ಬಿಟ್ಟಿದ್ದಾರೆ. ಇಮೇಜ್ ಸೆನ್ಸರ್ ಬಂದು 16 ಮೆಗಾ ಪಿಕ್ಸೆಲ್ ಪ್ಯಾನಾಸೋನಿಕ್ MN34 120 ಸೆನ್ಸರ್ ಇದೆ. ಲೆನ್ಸ್ ಬಂದು 166 ಡಿಗ್ರಿ A+HD ವೈಡ್ ಆ್ಯಂಗಲ್ ಇದೆ ನಿಮಗೆ. ಆಮೇಲೆ ರೆಸೊಲ್ಯೂಷನ್ ಬಂದು ಇಮೇಜ್ ಫಾರ್ಮೆಟಲ್ಲಿ ನಿಮಗೆ VGA ಸ್ಟಾರ್ಟ್ ಆಗ್ಬಿಟ್ಟು 1.3 ಮೆಗಾ ಪಿಕ್ಸೆಲ್, 2 MHD, 3 MP ಮೆಗಾ ಪಿಕ್ಸೆಲ್, 5 MP ಇದೆ, 8 MP, 10 MP, 2 MP, 4 MP, 14 MP, 16 MP ವರೆಗೆ ನೀವು ಇಮೇಜ್ ಕ್ಯಾಪ್ಚರ್ ಮಾಡ್ಬೋದು. ವಿಡಿಯೋ ಫಾರ್ಮೆಟಲ್ಲಿ ಬಂದು ನಿಮಗೆ 60/30 FPS ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ 2Kದಲ್ಲೂ ಮಾಡ್ಬೋದು. 2K 2500 4K ವರೆಗೆ ನೀವು ರೆಕಾರ್ಡಿಂಗ್ ಮಾಡ್ಬೋದು, ವಿಡಿಯೋ ರೆಕಾರ್ಡಿಂಗು. ಇಟ್ಸ್ ಬಂದು ಇಮೇಜ್ ಫಾರ್ಮೆಟಲ್ಲಿ JPG ಫಾರ್ಮೆಟ್ ಇದೆ. ವಿಡಿಯೋ ಫಾರ್ಮೆಟಲ್ಲಿ ಬಂದು MOP ಮತ್ತು MP4ಅಲ್ಲಿ ನೀವು ಸೇವ್ ಮಾಡ್ಕೊಬೋದು. ಬ್ಯಾಟ್ರಿ ಬಂದು 1000 mAh ಬ್ಯಾಟ್ರಿ, ರಿಮೂವಬಲ್ ಬ್ಯಾಟ್ರಿ ಇದೆ. ಸ್ಟೋರೇಜ್ ಬಂದು ಸಪೋರ್ಟೆಡ್ 128 GB ಮೈಕ್ರೋ SD ಕಾರ್ಡು ನೀವು ಯೂಸ್ ಮಾಡ್ಬೋದು. ಆಮೇಲೆ ಕನೆಕ್ಷನ್ನು ಮಿನಿ USB ಇದೆ, ವೈಫೈ ಇದೆ, ಎಕ್ಸ್ಟರ್ನಲ್ ಮೈಕ್ ಆ್ಯಡ್ ಮಾಡ್ಬೋದು. SA ರಿಮೋಟ್ ಕಂಟ್ರೋಲು ಅದು ಆಪ್ಷನಲ್ಲಿದೆ. ಆಪ್ರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್ XP ಸರ್ವಿಸ್ ಪ್ಯಾಕ್. ಓಕೆ, ಬಾಕ್ಸ್ ಇದು ಒಂದು ಯೂಸರ್ ಮ್ಯಾನ್ಯಲ್ಸ್ ಇದೆ. ಆಮೇಲೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಚಾರ್ಜರ್ ಪಾಯಿಂಟ್ಸ್ ಇದೆ. ಇದು ಒಂದು USB ಕೇಬಲ್ ಚಾರ್ಜರ್ ಇದೆ ಇದರಲ್ಲಿ. ನೆಕ್ಸ್ಟು ಇದು ಬಂದು ವಾಟರ್ ರೆಸಿಸ್ಟೆಂಟ್ ಕೇಸಿಂಗ್ ಕೊಟ್ಟಿದ್ದಾರೆ. ಇದೊಂದು ಕ್ಯಾಮ್ರಾಕ್ಕೆ ಹಾಕೋದು. ನೆಕ್ಸ್ಟ್ ಇದು ಟಚ್ ಸ್ಕ್ರೀನು ಕೇಸು. ನೆಕ್ಸ್ಟ್ ಇದೆಲ್ಲ ನೀವು ಹೆಲ್ಮೆಟಿಗೆ ಮೌಂಟ್ ಮಾಡೋಕ್ಕೆ ಕೊಟ್ಟಿರುವಂಥ ಆ್ಯಕ್ಸಸರೀಸು. ಇದೆಲ್ಲ ಸ್ಕ್ರೂಗಳನ್ನು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸ್ಕ್ರೂ ಇದೆ. ನೆಕ್ಸ್ಟ್ ಹಾಗೆ ಇದೊಂದು ಹೆಲ್ಮೆಟ್ ಮೌಂಟ್ ಮಾಡೋಕ್ಕೆ ಡಿಫ್ರೆಂಟ್ ಆ್ಯಕ್ಸಸರೀಸ್ ಕೊಟ್ಟಿದ್ದಾರೆ. ಆಮೇಲೆ ಟೇಪ್ ಕೊಟ್ಟಿದ್ದಾರೆ, 3M ಟೇಪ್ ಅಂತ ಇದೆ, ಏನೋ ಕೋಟೆಡ್ ಟಿಶ್ಯೂಸ್ ಟೇಪ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಒಂದು ರಬ್ಬರ್ ಪ್ಯಾಡ್ಸ್ ಸಮೇತ ಕೊಟ್ಟಿದ್ದಾರೆ. ಒಂದು ಕೇಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಕ್ಯಾಮ್ರಾಗೆ ಕೊಟ್ಟಿರೋ ಕೇಸು. ಓಕೆ, ಇಷ್ಟು ಇದಾಯಿತು. ನೆಕ್ಸ್ಟ್ ಇವಾಗ ಕ್ಯಾಮ್ರಾ ಬಗ್ಗೆ ನೋಡೋಣ, ಕ್ಯಾಮ್ರಾ ಯಾವ ಥರ. ಓಕೆ, ಇದು ಫ್ರೆಂಡ್ಸ್ ಕ್ಯಾಮ್ರಾದಲ್ಲಿ ನೋಡೋದಾದರೆ ನಿಮಗೆ ಇದು ಬ್ಯಾಕ್ ಸೈಡು ಸ್ಕ್ರೀನು, ಹಾಗೆ ಇದು ಒಂದು ಫ್ರಂಟ್ ಸೈಡ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಲೆನ್ಸ್ ಇದೆ, ಹಾಗೆ ಇಲ್ಲಿ 3 ಇಂಡಿಕೇಟರ್ಸ್ ಇದೆ. ಇದು ಬ್ಯಾಟ್ರಿ ಲೋ ಮೀಡಿಯಮ್ ಇದ್ದವಾಗ ಒಂದು 3 ಇಂಡಿಕೇಟರ್ಸ್ ಇದೆ. ಪಕ್ಕದಲ್ಲಿ 2 ಇಂಡಿಕೇಟರ್ಸ್ ಇನ್ನೂ 2 ಕೊಟ್ಟಿದ್ದಾರೆ. ಇದು ಬಂದು ಶಟರ್ ಬಟನು. ಅದು ರೈಟ್ ಸೈಡಲ್ಲಿ ಬಂದು ಪವರ್ ಬಟನ್ ಕೊಟ್ಟಿದ್ದಾರೆ, ಇದು ಆನ್ ಮಾಡೋದು. ಅದು ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಅಂದರೆ ವೈಫೈ ಕನೆಕ್ಟಿಂಗ್ ಅದು ಕೊಟ್ಟಿದ್ದಾರೆ. ಆಮೇಲೆ ಹಾಗೆ ಡೌನಲ್ಲಿ ನಿಮಗೆ ಬ್ಯಾಟ್ರಿ ರಿಮೂವ್ ಮಾಡೋದು, ಬ್ಯಾಟ್ರಿ ಹಾಕೋಕ್ಕೆ ಒಂದು ಆಪ್ಷನ್ ಇದೆ. ಬ್ಯಾಟ್ರಿ ಹಾಕೋದು ಪ್ರೆಸ್ ಮಾಡಿ ಹಿಂಗೆ ಹೇಳಿದ್ರೆ ಓಪನ್ ಆಗುತ್ತೆ. ಇದು ಒಂದು ಬ್ಯಾಟ್ರಿ, ಇದು ರಿಮೂವ್ ಮಾಡೋದು. 1000 mAh ಬ್ಯಾಟ್ರಿ, ರಿಮೂವಲ್ ಬ್ಯಾಟ್ರಿ ಇದು. ಓಕೆ, ಕ್ಲೋಸ್ ಮಾಡೋಣ. ಇದು ಬಂದು ನಿಮಗೆ ಟ್ರೈಪಾಡ್ ಮೌಂಟ್ ಮಾಡೋಕ್ಕೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಓಕೆ, ನಿಮಗೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಒಂದು USB ಕೇಬಲ್ ಪೋರ್ಟ್ ಇದೆ, ಚಾರ್ಜಿಂಗ್ ಕೇಬಲ್. ಪಕ್ಕದಲ್ಲಿ ಒಂದು ಮೆಮೊರಿ ಕಾರ್ಡ್ ಹಾಕೋಕ್ಕೆ ಒಂದು ಸ್ಲಾಟ್ ಇದೆ. ನಾನೊಂದು 16 GB ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಪಕ್ಕದಲ್ಲೇ ಇರೋದು ಮೈಕ್ರೋಫೋನು. ಇದು ವಾಯ್ಸ್ ರೆಕಾರ್ಡಿಂಗ್ ಆಗೋಕ್ಕೆ ಒಂದು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಓಕೆ, ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಇದು ಬಂದು ಇವಾಗ ಡೈರೆಕ್ಟಾಗಿ ಫೋಟೋ ಆ್ಯಂಡ್ ಲ್ಯಾಬ್ಸ್ ಮೋಡಲ್ಲಿದೆ. ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ 9 ಮೋಡ್ಸ್ ಇದೆ ಇದರಲ್ಲಿ ಇವಾಗ. ಓಕೆ, ಇದು ಫೋಟೋ ಮಾಡೋ ಪಕ್ಕದಲ್ಲಿ ವಿಡಿಯೋ ಲ್ಯಾಬ್ಸ್ ಆ್ಯಂಡ್ ಸ್ಲೋ ಮೋಷನ್ ಇದೆ, ಸ್ಟಿಲ್ಸ್ ಇದೆ, ಫೋಟೋ ರೆಕಾರ್ಡಿಂಗ್ ಇದೆ. ಆಮೇಲೆ ಹಾಗೆ ಕೆಳಗಡೆ ಫೋಟೋ ಲ್ಯಾಬ್ಸ್ ಇದೆ, ಬರ್ಸ್ಟ್ ಮೋಡ್ ಇದೆ,
ಫೋಟೋ ಪ್ಲಸ್ ವಿಡಿಯೋ ಮೋಡ್ ಇದೆ, ಕಾರ್ ಮೋಡ್ ಇದೆ, ಅಂಡರ್ ವಾಟರ್ ಮೋಡ್ ಇದೆ. ನಾವು ವಿಡಿಯೋ ಮೋಡ್ ಚೂಸ್ ಮಾಡೋಣ. ವಿಡಿಯೋ ಚೂಸ್ ಮಾಡಿದ್ರೆ ನಿಮಗೆ ಪಕ್ಕದ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಇದೆ. ಸೊ ರೆಸೊಲ್ಯೂಷನ್ ಸೆಟ್ಟಿಂಗ್ಸ್ ಇದರಲ್ಲಿ ನಿಮಗೆ 4K 24 FPS, 2K 30 FPS, ಹಾಗೆ 1080 60 FPS. ಹೀಗೆ ನಿಮಗೆ ಫುಲ್ಲು PGA 250 FPS 240 FPS ವರೆಗಿದೆ. ಇದು ಬಂದು ಸೆಟ್ಟಿಂಗ್ಸ್. ಇದು ಬಂದು ಕ್ಯಾಮ್ರಾ ಸೆಟ್ಟಿಂಗ್ಸ್. ಅಂದರೆ ಫಸ್ಟು ಲ್ಯಾಂಗ್ವೇಜ್ ಇದೆ, ಟೈಮಿಂಗ್ಸು, ಇದು ಫಾರ್ಮ್ಯಾಟ್ಸು, ಗ್ಲಿಮ್ಮಿಂಗ್ ಕಂಟ್ರೋಲ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟಾಗಿತ್ತು HJ6 ಆ್ಯಕ್ಷನ್ ಲೆಜೆಂಡ್ ಕ್ಯಾಮ್ರಾ ಬಗ್ಗೆ ರಿವ್ಯೂ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ನಾನು ಯೂಸ್ ಮಾಡೋದು ಹಾಗೆ ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿಕೊಂಡು ಒಂದು ಸಾರಿ ಟ್ರಯಲ್ ನೋಡ್ತೀನಿ, ಯಾವ ಥರ ವ್ಯೂಸ್ ಬರುತ್ತೆ ಅಂದ್ಬಿಟ್ಟು. ಓಕೆ, ಲೆಟ್ಸ್ ಗೋ. ಇದು ನೋಡ್ತಾ ಇದ್ದೀರಲ್ಲ, 4K at the ratio of 24 FPS ಅಲ್ಲಿ ನೋಡ್ತಿರೋದು ವ್ಯೂಸು. ನೆಕ್ಸ್ಟ್ ಬಂದು ನಿಮಗೆ 2K at the ratio of 30 FPS ಅಲ್ಲಿ ನೋಡ್ತಿರೋದು. ನೆಕ್ಸ್ಟ್ ನೀವು 1080 at the ratio of 60 FPS ಅಲ್ಲಿ ನೋಡ್ತಿರೋಂಥ ವಿಡಿಯೋ. ಇದು ಬಂದು ಲಾಸ್ಟ್ ಮೋಡು, VGA at the ratio of 240 FPS. ಇದೆಲ್ಲ HJ ಕ್ಯಾಮಲ್ಲಿ 16 MP ತೆಗೆದಿರೋಂಥ ಫೋಟೋಸು, ಒಂದು 5-6 ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು HJ6 ಲೆಜೆಂಡ್ ಆ್ಯಕ್ಷನ್ ಕ್ಯಾಮ್ರಾ ರಿವ್ಯೂ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.